ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಫೈಟರ್ ಸಿನಿಮಾ ಖ್ಯಾತಿಯ ಸೋಮಶೇಖರ್ ಇದೀಗ ಶೈಕ್ಷಣಿಕ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಆಕಾಶ್ ಗ್ಲೋಬಲ್ ಟೆಕ್ನೋ ಅನ್ನೋ ಹೊಸ ಶಾಲೆಯನ್ನು ತೆರೆದಿದ್ದು ಸ್ಮಾರ್ಟ್ ಕ್ಲಾಸಸ್ ಮೂಲಕ ಹೊಸ ಕ್ರಾಂತಿಗೆ ನಾಂದಿ ಹಾಡಿದ್ದಾರೆ. ಕಿಚ್ಚ ಸುದೀಪ್ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಈ ಶಾಲೆಯನ್ನು ಉದ್ಘಾಟಿಸಿದ್ದು ವಿಶೇಷ ಇತ್ತು. ಇನ್ನು ಶರಣ್, ಪ್ರಜ್ವಲ್, ದೇವರಾಜ್ ಹಾಗೂ ಚಿಕ್ಕಣ್ಣ, ವಸಿಷ್ಠ ಸಿಂಹ, ನಿರ್ದೇಶಕ ಆರ್ ಚಂದ್ರು, ಇಂದ್ರಜಿತ್ ಲಂಕೇಶ್ ಸೇರಿದಂತೆ ಇಡೀ ಸ್ಯಾಂಡಲ್ವುಡ್ ತಂಡವೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಮೊಂಡು ಧೈರ್ಯ, ಛಲಗಾರ, ಸಮಾಜ ಸೇವಕ ಶ್ರೀ ಸೋಮಶೇಖರ್ ಅವರ ಜೀವನದ ಕಥೆ ಕೇವಲ ಸ್ಫೂರ್ತಿದಾಯಕವಲ್ಲ, ಇದು ಭರವಸೆಯ ದಾರಿದೀಪವಾಗಿದೆ ಮತ್ತು ಜಗತ್ತಿನಲ್ಲಿ ಹೆಗ್ಗುರುತು ಮಾಡಲು ಶ್ರಮಿಸುವವರಿಗೆ ಮಾರ್ಗದರ್ಶಿಯಾಗಿದೆ. ಸೋಮಶೇಖರ್ ಅವರ ಪ್ರಯಾಣವು 10ನೇ ವಯಸ್ಸಿನಲ್ಲಿ ಅವರು ತಮ್ಮ ಮನೆಯಿಂದ ಹೊರಟು ಹಂಪಿಯ ಪವಿತ್ರ ವಿರೂಪಾಕ್ಷ ಸನ್ನಿಧಿಗೆ ಆಗಮಿಸಿದಾಗ ಪ್ರಾರಂಭವಾಯಿತು. ಅವರ 17 ಸಹಪಾಠಿ ಗೆಳೆಯರು ಹಸಿವಿನಿಂದ ಬಳಲುತ್ತಿದ್ದಾಗ ಸೋಮಶೇಖರ್ ಅವರು ಕೈಕಟ್ಟಿ ನಿಲ್ಲುವ ಬದಲು ಗಾಯತ್ರಿ ದೇವಿ ದೇವಸ್ಥಾನದಲ್ಲಿ ಪೂಜಾ ಸೇವೆಗಳಿಂದ ಗಳಿಸಿದ ಹಣವನ್ನು ಗೆಳೆಯರಿಗೆ ಸಹಾಯ ಮಾಡಲು ಬಳಸಿದರು. ಈ ವಿನಮ್ರ ಆರಂಭದಿಂದ ಅವರು ಟ್ರ್ಯಾಕ್ಟರ್ನೊಂದಿಗೆ ಮರಳು ಮಾರಾಟದ ವ್ಯವಹಾರವನ್ನು ಪ್ರಾರಂಭಿಸಿದರು. ಅವರ ಉದ್ಯಮಶೀಲ ಪ್ರಯಾಣಕ್ಕೆ ಅಡಿಪಾಯ ಹಾಕಿದರು. ಇತರರಿಗೆ ಅವಕಾಶಗಳನ್ನು ಸೃಷ್ಟಿಸುವ ಅವರ ಸಂಕಲ್ಪ ಪ್ರತಿ ಹೆಜ್ಜೆಯಲ್ಲೂ ಬಲವಾಗುತ್ತಾ ಹೋಯಿತು. ನಿಜವಾದ ನಾಯಕರಾಗ್ತಾರೆ ಅವರು. ನಾವು ತೆರೆ ಮೇಲೆ ನಟನೆ ಮಾಡುವಂಥದ್ದಾಗಿರ್ಬೋದು, ಆದರೆ ತಮ್ಮನ್ನ ತಾವು ಸಮಾಜಕ್ಕೆ ಅಂತ ಮುಡುಪಾಗಿಟ್ಟಿದ್ದಾರೆ ಗೊತ್ತಾ. ಇವರು ನಿಜವಾದ ನಾಯಕರು. ಈ ಥರದ ನಾಯಕರು ಬೇಕು ನಮಗೆ, ಈ ಥರದ ನಾಯಕರು ಬೇಕು. ನಾನು ಅವಾಗಲೇ ಅದರದ್ದು ಒಂದು ಬುಕ್ಲೆಟ್ ತೆಗೆದು ನೋಡ್ತಾ ಇದ್ದೆ. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬರೋ ತನಕ ಈ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಅವ್ರದ ಒಂದು ಚಿಕ್ಕ ಕೈಪಿಡಿ ಇಲ್ಲಿ ನನ್ನ ಮುಂದೆ ಇದ್ದಂಥದ್ದು. ಒಂದಿಷ್ಟು 4-5 ಸಾಲು ನೋಡ್ತಾ ಹೋದೆ. ಇಲ್ಲಿ ಅಡ್ಮಿಷನ್ ಫ್ರೀ ಅಂತ ನೋಡಿದೆ. ಇದು ಸಾಧ್ಯನಾ ಅಂತ ಅನಿಸಿದ್ದು ನನಗೆ. ಅದಾದ ನಂತರ ಕೆಳಗಡೆ ಇನ್ನೊಂದು ಸಾಲು ಇರುತ್ತೆ, 10 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಳಗಡೆ ಇರುವಂಥದ್ರಲ್ಲಿ ವ್ಯಾನು ಟೋಟಲ್ ಆಗಿ ಫ್ರೀ ಅಂತ ಅನ್ನೋವಂಥದ್ದು ನೋಡಿದೆ. ಅದಾದ ನಂತರ ಪಠ್ಯ ಪುಸ್ತಕಗಳನ್ನ, ಟೆಕ್ಸ್ಟ್ಗಳನ್ನ ಫ್ರೀಯಾಗಿ ಕೊಡುವಂಥದ್ದು ಒಂದು. ಆಮೇಲೆ ಇದರ ಯೂನಿಫಾರ್ಮ್ಗಳ ಸಮವಸ್ತ್ರವನ್ನ ಫ್ರೀಯಾಗಿ ಕೊಡುವಂಥದ್ದು. ಆಮೇಲೆ ಈ ಥರದ ಯಾವುದೇ ಸಮಾರಂಭಗಳಾಗ್ತಾ ಇದ್ರೆ ಅಥವಾ ಟ್ರಿಪ್ಗೆ ಹೋಗ್ತಾ ಇದ್ರೆ ಅದಕ್ಕೂ ದುಡ್ಡು ಚಾರ್ಜ್ ಮಾಡಲ್ಲ ಅಂತ ಅನ್ನೋವಂಥದ್ದು. ನನಗೆ ಗೊತ್ತಿರೋ ಹಾಗೆ ನನ್ನ ಪರಿಮಿತಿಯಲ್ಲಿ, ನನ್ನ ಜ್ಞಾನದ ಪರಿಮಿತಿಯಲ್ಲಿ ನನಗೆ ಗೊತ್ತಿರೋ ಹಾಗೆ ಇದು ಏಕೈಕ ಸ್ಕೂಲ್ ಅನ್ಸುತ್ತೆ ಸರ್ ನಿಮ್ಮ ಥರದ್ದು. ಫಸ್ಟ್ ಟೈಮ್ ಈ ಥರದೊಂದು ಸ್ಕೂಲ್ ನೋಡ್ತಾ ಇದ್ದೀನಿ ನಾನು. ನಿಜಕ್ಕೂ ನನಗೆ ನಿಮ್ಮೆಲ್ಲರ ಮೇಲೂ ಕೂಡ ಒಂದು ಖುಷಿ ಏನು ಅಂತಂತಂದ್ರೆ, ನಿಮ್ಮ ಊರಿನಲ್ಲಿ, ನಿಮ್ಮ ಏರಿಯಾದಲ್ಲಿ ಈ ಥರದೊಂದು ಶಾಲೆ ಬರ್ತಾ ಇದೆ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ. ಅದು ನೀವೆಲ್ಲರೂ ಕೂಡ ಎಷ್ಟು ಲಕ್ಕಿ ಅಂತ ಅನ್ನೋವಂಥದ್ದು. ವಿದ್ಯಾಭ್ಯಾಸ ಅಂತ ಅನ್ನೋವಂಥದ್ರ ಅದರ ಮಹತ್ವ ಯಾರಿಗೆ ಗೊತ್ತಾ, ಚೆನ್ನಾಗಿ ಗೊತ್ತು. ಅದನ್ನ ಕಳ್ಕೊಂಡಿರ್ತಾರಲ್ಲ, ಅದನ್ನ ಪಡ್ಕೊಳ್ಳೋದಕ್ಕಾಗದೇ ಇರುತ್ತಲ್ಲ, ಅವ್ರಿಗೆ ತುಂಬಾ ದೇವಾಲಯ ಇದು. ಯಾವತ್ತು ಸ್ಕೂಲ್ ಅಂದ್ರೆ ಏನಕ್ಕೆ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಮಾಡಕ್ ಮಾಡ್ತಾರೆ. ಸ್ಕೂಲಲ್ಲಿ ಮಾಡಿದ್ರೆ ಹೆಂಗ್ ದುಡ್ಡು ಮಾಡಬೇಕು ಅಂತ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಕ್ಯಾಪಿಟೇಷನ್ ಫೀಸು, ಆಮೇಲೆ ಫೀಸು, ಆಮೇಲೆ ಮಧ್ಯೆ ಏನಾದ್ರು ಬಂದ್ರೆ ಸಣ್ಣ ಇವೆಂಟ್ ಮಾಡ್ಬೇಕಾದ್ರೆ ಅದಕ್ಕೂ ಚಾರ್ಜಸ್ ಎಲ್ಲ ಹಾಕ್ತಾರೆ. ಬಟ್ ಇವತ್ತು ನೋಡಿದೆ ಇವ್ರದ್ದು ಪ್ರಾಸ್ಪೆಕ್ಟಸ್ ಅಲ್ಲಿ ಫೀಸ್ ಇಲ್ಲ, ಮಕ್ಕಳಿಗೆ ಟ್ರಾನ್ಸ್ಪೋರ್ಟು ಇಲ್ಲ, ಸ್ಕೂಲ್ ಬಸ್ ಫ್ರೀ ಆಗಿರುತ್ತೆ. ನಿಜವಾಗಿ ಹೇಳ್ತೀನಿ, ಈ ಏರಿಯಾದವರಿಗೆ ಇದೊಂದು ಇವತ್ತು ಹಬ್ಬ ಅಂತ ಹೇಳ್ಬೇಕು. ಕಾರಣ ಪ್ರತಿಯೊಬ್ಬರು ಅವ್ರ ಮಕ್ಕಳ ಕೆಲಸ ಮಾಡೋದು ಅಥವಾ ಏನ್ ಮಾಡಿದ್ದು ಅವರ ಮಕ್ಕಳ ಭವಿಷ್ಯಕ್ಕೆ ಮಾಡೋದು. ಸೊ ಇದನ್ನ ಸದುಪಯೋಗ ಪಡ್ಕೊಳ್ಳಿ. ಆಮೇಲೆ ನಮ್ಮ ಸೋಮಣ್ಣ ನನ್ನ ಆತ್ಮೀಯ ಸ್ನೇಹಿತ, ತುಂಬಾ ವರ್ಷಗಳಿಂದ ಪರಿಚಯ. ಹಾಗೆ ಅವರು ಒಂದು ಚಿತ್ರ ಮಾಡಿದೀನಿ. ಸೊ ಜೊತೆಗೆ ದೇವಾಲಯ ಇದು. ಯಾವತ್ತು ಸ್ಕೂಲ್ ಅಂದ್ರೆ ಏನಕ್ಕೆ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಮಾಡಕ್ ಮಾಡ್ತಾರೆ.